ಯೆಸ್, ಇವತ್ತು ನನ್ನ ವೆಯ್ಟ್ ಬಂದು 71.65. ಈ ವೇಯಿಂಗ್ ಮಿಷಿನ್ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಅದು ಇವತ್ತು ಬಂದಿದ್ದು. ಸೊ ಹಳೆ ವೇಯಿಂಗ್ ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಾಗೆ ನಾನು ಇವತ್ತು ಒಂದು ಸತ್ಯನಾರಾಯಣ ಪೂಜೆ ಹೋಗಿದ್ದೆ ನಮ್ಮ ಅಣ್ಣಾರ ಮನೇಲಿ. ಪೂಜೆ ಅಂದರೆ ಗೊತ್ತಲ್ಲ, ಊಟನೋ ಏನುಂಟು ಅಂತ. ಅದಾದ ನಂತರ ನಮ್ಮ ಮನೆಗೆಲ್ಲ ಇವತ್ತು ರಿಲೇಟಿವ್ಸ್ ಬಂದಿದ್ರು. ಸೊ ಇವತ್ತು ಫುಲ್ ಬ್ಯುಸಿ. ಹಾಯ್, ಇವತ್ತು ನನ್ನ ವೆಯ್ಟಲ್ಲಿ ಸ್ವಲ್ಪ ಅಲ್ಲ ತುಂಬಾ ಡಿಫ್ರೆನ್ಸ್ ಇದೆ. ನನ್ನ ವೆಯ್ಟ್ ಇವತ್ತು 71.65 ಇದೆ. ಎಸ್, 3-4 ದಿವಸದಿಂದ ಕಷ್ಟಪಟ್ಟಿದ್ದಕ್ಕೆ 1 kg ಕಮ್ಮಿ ಆಗಿದ್ದೀನಿ. 72.65ಇಂದ 71.65 ಬಂದಿದ್ದೀನಿ. ಸೊ ಇದು ಬಂದು 6 ಡೇಸ್ಗಾಗಿದೆ. ಎಸ್, 6 ಡೇಸ್ ಅಲ್ಲಿ ಕಂಪ್ಲೀಟಾಗಿ 1 kg ನಾನು ಸಣ್ಣ ಆಗಿದ್ದೀನಿ. ಸೊ ಇವತ್ತು ನಾನು ಯಾವುದೇ ತರಹ ಡ್ರೈ ಫ್ರೂಟ್ಸ್ ಆಗಲಿ ಜ್ಯೂಸ್ ಆಗಲಿ ಏನೂ ತೊಗೊಂಡಿಲ್ಲ. ಯಾಕಂದರೆ ಇವತ್ತು ಫುಲ್ ಮನೇಲಿ ರಿಲೇಟಿವ್ಸ್ ಹಾಗೆ ಫಂಕ್ಷನ್ ಇತ್ತು. ಅದ್ರಲ್ಲಿ ಬ್ಯುಸಿ ಆಗಿರೋದ್ರಿಂದ ನಾನು ಯಾವುದೇ ಥರ ಡಯಟು ಸಹ ಮಾಡಲಿಲ್ಲ. ನಾನು ಏನು ತಿಂದೆ ಅಂತ ಒಂದು ಫೋಟೋನೂ ಸಹ ನಾನು ತೊಗೊಳ್ಳಿಲ್ಲ. ಯಾಕಂದರೆ ಐ ಆಮ್ ನಾಟ್ ಫೋಟೋ ಹಾಲ್ಕಾಲಿಕ್. ನನಗೆ ಫೋಟೋ ಅಷ್ಟು ಕ್ರೇಜ್ ಇಲ್ಲ ಜಾಸ್ತಿ. ಯಾಕಂದರೆ ದಪ್ಪ ಆಗಿರೋದ್ರಿಂದ ಆಲ್ಕೋಹಾಲಿಕ್ ಬಿಟ್ಬಿಟ್ಟಿತ್ತು ಮೈಂಡಿಂದ. ಸೊ ಇವಾಗೂ ಆ ಇಂಟ್ರೆಸ್ಟ್ ಇಲ್ಲ. ವ್ಲಾಗಿಗೋಸ್ಕರ ಅಂತ ಸ್ವಲ್ಪ ಅಷ್ಟೇ ಫೋಟೋ ತೊಗೊಳ್ಳೋದು. ಅದು ನನಗೆ ಔಟ್ಸೈಡಲ್ಲಿ ಈಚೆ ಇದ್ದಾಗ ಫೋಟೋ ತೊಗೊಳ್ಳೋಕ್ಕೆ ಸ್ವಲ್ಪ ಅಲ್ಲ ತುಂಬಾ ಮುಜುಗರ ಆಗುತ್ತೆ. ಹಾಗಾಗಿ ಜಾಸ್ತಿ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ನಾನು ಔಟ್ಸೈಡ್ ಹೋದಾಗ ತೊಗೊಳಕ್ಕೆ ಹೋಗಲ್ಲ. ಹಾಗೆ ಇವತ್ತು ಊಟ ಬಂದು ಫಂಕ್ಷನ್ ಅಂದಮೇಲೆ ಗೊತ್ತೇ ಇರುತ್ತೆ, ಸಿಹಿ ಅಂದಮೇಲೆ ತುಂಬ ವೆರೈಟೀಸ್ ಫುಡ್ಸ್ ಇರುತ್ತೆ. ಅದೆಲ್ಲ ತೊಗೊಂಡೆ ನಾನು ಇವತ್ತು. ಮಧ್ಯಾಹ್ನ ಅಷ್ಟೇ ನಾನು ಊಟ ಮಾಡಿದ್ದು. ಟಿಫನ್ ಬೆಳಗ್ಗೆ ಏನೂ ಮಾಡಿರಲಿಲ್ಲ, ಬಿಸಿನೀರು ಕುಡಿದಿದೆ ಅಷ್ಟೇ. ಇವತ್ತು ಸಂಜೆ ಬಂದು ನಾನು ಪಪ್ಪಾಯ ತೊಗೋತಾ ಇದ್ದೀನಿ. ಅದಕ್ಕಿಂತ ಮುಂಚೆನೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ರಿಲೇಟಿವ್ಸ್ ಇರೋದ್ರಿಂದ ನಂಗೆ ಟೈಮ್ ಸಿಗ್ತಾಯಿಲ್ಲ ಇವತ್ತು ವಿಡಿಯೋಸ್ಗೆ ಅಪ್ಡೇಷನ್ಸ್ ಕೊಡೋಕ್ಕೆ. ಹಾಗಾಗಿ ಇವತ್ತು ಸಂಜೆ ಪಪ್ಪಾಯ ತೊಗೊಂಡು ಒಂದು ಲೋಟ ಮಜ್ಜಿಗೆ ಆ್ಯಸ್ ಯೂಶ್ವಲ್ ತೊಗೋತಾ ಇದ್ದೀನಿ. ಸೊ ನೋಡಬೇಕು ನಾಳೆ ಯಾವ ಥರ ನನ್ನ ವೇಯಲ್ಲಿ ಡಿಫ್ರೆನ್ಸ್ ಇರುತ್ತೆ ಅಂತ ಮಾರ್ನಿಂಗ್ ಚೆಕ್ ಮಾಡಬೇಕು. ಹೋಪ್ ಜಾಸ್ತಿ ಆಗದೆ ಇರಲಿ ಅಂತ. ಯಾಕಂದರೆ ಇವತ್ತು ಡಿಫ್ರೆಂಟ್ ವೆರೈಟಿ ಐಟಮ್ ಫುಡ್ ತೊಗೊಂಡಿದ್ದೀನಲ್ಲ ಅದಕ್ಕೋಸ್ಕರ. ಸೊ ಆಮೇಲೆ ನೆಕ್ಸ್ಟ್ ನಂದು ಇವತ್ತು ಬಿಸ್ನೆಸ್ ಕಾಲ್ಸ್ ಸಂಡೇ ಆಗಿರೋದ್ರಿಂದ ತುಂಬ ಕಾಲ್ಸ್ ಇತ್ತು. ಬಟ್ ಟೆಕ್ನಿಷಿಯನ್ಸ್ ಕಮ್ಮಿ ಜನ ಇರೋದ್ರಿಂದ ಕಾಲ್ಸ್ ಎಲ್ಲ ನಾನು ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಟೆಕ್ನಿಷಿಯನ್ಸ್ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಸಮ್ ರೀಸನ್ ಲೈಕ್ ಹಬ್ಬ ಹಬ್ಬ ಕಾರಣದಿಂದ ಊರಿಗೆ ಹೋಗಿದ್ದಾರೆ. ಅದರಿಂದ ತುಂಬ ಕಾಲ್ಸ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಬಟ್ ಆಲ್ಮೋಸ್ಟ್ ಒಂದು 3 ಕಾಲ್ಸ್ ಅಟೆಂಡ್ ಮಾಡಿದ್ದೀನಿ. ಇವತ್ತು ಕಾಲ್ಸ್ ಆಲ್ಮೋಸ್ಟ್ ಒಂದು 7 ಕಾಲ್ಸ್ ಬಂದಿತ್ತು. 3 ಕಾಲ್ಸ್ ಅಟೆಂಡ್ ಮಾಡಿ ಕಂಪ್ಲೀಟ್ ಮಾಡಿದ್ದೀವಿ 3 ಕಾಲ್ಸ್. ಇನ್ನು ಒಂದು ನಾಳೆ ಪೋಸ್ಟ್ಪೋನ್ ಆಗಿದೆ. ಬಟ್ ಹೋಪ್ ನಾಳೆ ಕಂಪ್ಲೀಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲೆಟ್ ಮಿ ಹೋಪ್, ನೋಡೋಣ. ಅದು ಬಿಟ್ಟರೆ ಬಿಸ್ನೆಸ್ ಆ್ಯಸ್ ಯೂಶ್ವಲ್ ನನ್ನ ವೆಯ್ಟಲ್ಲಿ ಡಿಫ್ರೆನ್ಸ್ ಕಾಣಿಸ್ತಿದೆ. ಆ್ಯಂಡ್ so hope to continue like this. And who are all watching my YouTube channel, please subscribe and like and comments. Okay, yes, I hope everyone enjoying my intermittent fasting 30 days challenge. ಆ್ಯಂಡ್ ಯಾರೆಲ್ಲ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಿದ್ರೆ ನಮಗೆ ವಿಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಫೋಟೋಸ್ ತೊಗೊಳ್ಳೋಕ್ಕೂ ಅಷ್ಟೇ. ಸಬ್ಸ್ಕ್ರೈಬ್ ಮೆಂಬರ್ಸು ಡೈಲಿ ಹೋಗಿ ನೋಡಿದಾಗ ಸಬ್ಸ್ಕ್ರೈಬ್ಸ್ ಯಾರೂ ಇಲ್ಲದೆ ಇರೋದು ನೋಡಿದಾಗ ಏನು ಗುರು ಯಾರು ಸಬ್ಸ್ಕ್ರೈಬ್ ಇಲ್ಲದೆ ಇರೋ ಯಾಕಪ್ಪ ವಿಡಿಯೋ ಮಾಡಾಕ್ಲಿ ಅಂತ ಅನಿಸುತ್ತೆ. ಸೊ ಯಾರು ಒಬ್ಬರು ಟ್ರೈ ಮಾಡ್ತಿದ್ದಾರೆ ಏನಾದರೂ ಅಂದರೆ ಅವರಿಗೆ ಬೆಂಬಲ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ದುಡ್ಡು ಕೇಳ್ತೀನಿ ನಿಮ್ಮ ಹತ್ರ. ಸಬ್ಸ್ಕ್ರೈಬ್, ಜಸ್ಟ್ ಒಂದು ಬೆಲ್ ಬಟನ್ ಅಷ್ಟೇ ಕಣ್ರಿ. ಓಕೆ ಎವ್ರಿ ಒನ್, ಗುಡ್ ಬೈ.